ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವಾಗ ಕ್ಯಾಬೇಜ್ ಪಲ್ಯ ಮತ್ತು ಹಸಿ ಟೊಮೆಟೊ ಚಟ್ನಿ ಮಾಡೋದ ನೋಡೋಣ ಬರ್ರಿ. ಮೆಕ್ಕೆಜೋಳದ ರೊಟ್ಟಿ ಮಾಡೋದ ನೋಡೋಣ ಬರ್ರಿ. ಈಗ ಕ್ಯಾಬೇಜ್ ಒಂದು ಗಡ್ಡಿ ಹರಿಸ್ಕೊಂಡೇನಿ. ಅದನ್ನು ಕಡಾಯಿಗೆ ಹಾಕಿ ಹುರ್ಕೊಲಿಕ್ಕತ್ತೇನೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಚ್ಛ ಹಿಂಗೆ ತೊಳ್ಕೊಂಡೇನಿ. ಹೆರ್ಚಿ ಚಲೋದಂಗೆ ಕೆಂಪಾಗೋ ತನಕ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ನೀರಿನ ಚಲ ಸುಡು ತನಕ ಹುರ್ಕೋಬೇಕು. ಇಲ್ಲೊಂದು 3-4 ಹಸಿ ಟೊಮೆಟೊ ತೊಗೊಂಡೇನಿ. ಸ್ವಚ್ಛ ಹಿಂಗೆ ತೊಳ್ಕೊಂಡು ಹರಿಸ್ಕೊಂಡೇನಿ. ಅದ್ರೊಂದು ಸ್ವಲ್ಪ ಬೀಜ ತೊಗೋಬೇಕು. ಹುಳಿ ಇರ್ತೈತಿ. ಹುಳಿ ಟೊಮೆಟೊದಾಗ ಸ್ವಲ್ಪ ಬೀಜ ರಸ ತೊಳ್ಕೊಂಡು ಮ್ಯಾಗಿನ ಜರ ಸಿಪ್ಪೆ ಅಷ್ಟು ತೊಗೋಬೇಕು. ಒಳಗಿಂದ ಸ್ವಲ್ಪ ಬೀಜ ರಸ ತೊಗೋಬೇಕಾದ ಹುಳಿ ಇರ್ತೈತಿ. ಒಂದು ಸ್ವಲ್ಪ ಹಸಿ ಶೇಂಗಾ ಹಾಕ್ಕೊಂಡೇನಿ. ಹಸಿ ಕೊಬ್ಬರಿ, ಹಸಿ ಉಳ್ಳಾಗಡ್ಡಿ, 1-2 ಮೆಣಸಿನ್ಕಾಯಿ ರುಚಿಗೆ ತಕ್ಕಂತೆ, 4 ಟೊಮೆಟೊ ಸಣ್ಣ 4 ಟೊಮೆಟೊ ಅದಾವು. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುಟಾಣಿ ಒಂದು ಸ್ವಲ್ಪ ತೊಗೊಂಡೇನಿ. 1-2 ಚಮಚ 2 ಸ್ಪೂನ ರುಚಿಗೆ ತಕ್ಕಂತೆ ಉಪ್ಪು. ಇದು ಜೀರಿಗೆ ಅದು ಜರ ಹಸಿದು ಹಾಕಿ ರುಬ್ಬ್ರೆ ನಡಿತೈತಿ. ನಾನು ಸ್ವಲ್ಪ ಒಗ್ಗರಣೆ ಹಾಕೋತೇನೆ. ಮುಂದೆ ರುಬ್ಕೊಂಡೇನಿ. ನೀರು ಅದೇನು ಹಾಕ್ಕೊಂಡಿಲ್ಲ. ಇದಕ್ಕೆ ಸ್ವಲ್ಪ ಚಹಾ ಸಕ್ಕರೆ ಹಾಕ್ಕೋತೀನಿ. ಇದ್ರಾಗ ಒಂದು ಸ್ವಲ್ಪ ಚಿಟಿಕೆ ಯಾಕಂದ್ರೆ ಹುಳಿ ಇರ್ತೈತಿ ಟೊಮೆಟೊ. ಒಂದು ಅರ್ಧ ಸ್ಪೂನ್ ಈ ಕಡೆ ಕ್ಯಾಬೇಜ್ ಹುರ್ಕೊಲಿಕ್ಕತ್ತೇನೆ. ಇದನ್ನ ರುಬ್ಬೋದಾಯಿತು. ಭಾಳ ಸಣ್ಣ ರುಬ್ಕೋಬಾರ್ದು, ತರಿಯಾಗಿರ್ಬೇಕು. ಈ ಕ್ಯಾಬೇಜ್ ಪಲ್ಯಕ್ಕೆ ಕುಕ್ಕರ್ ಇಟ್ಕೋತೀನಿ ಒಗ್ಗರಣೆಗೆ. ಯಾಕಂದ್ರೆ 1-2 ಸೀಟಿ ಮಾಡೋದ್ರಿಂದ ಚಲೋದಂಗೆ ಕುದಿತೈತಿ. ಸ್ವಲ್ಪ ಹೆಸರು ಬೇಳೆ ನೆನೆ ಹಾಕ್ಕೊಂಡೇನಿ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಲಿಕ್ಕತ್ತೀನಿ. ಹುರಿಯಾಗು ಹಾಕ್ಕೊಂಡೇನಿ. ಜೀರಿಗೆ ಸಾಸಿವೆ ಹಾಕ್ಕೊಂಡೇನಿ. ಸ್ವಲ್ಪ ಒಂದು ಉಳ್ಳಾಗಡ್ಡಿ ಸಣ್ಣಂಗೆ ಹೆರ್ಚ್ಕೊಂಡೇನಿ. ಅದನ್ನೆಲ್ಲ ಕೆಂಪಾಗಂಗೆ ಹುರ್ಕೋಬೇಕು. ಸ್ವಲ್ಪ ಹಿಂಗೆ ಹಾಕ್ಕೊಲಿಕ್ಕತ್ತೇನೆ. ಸ್ವಲ್ಪ ಅರಿಶಿನ, ಹೆಸರು ಬೇಳೆ 1 ತಾಸು ನೆನೆಸ್ಕೊಂಡೇನಿ. ಅದನ್ನು ಹತ್ರಾಗ ಎಣ್ಣೆಗೆ ಹಾಕ್ಕೊಂಡು ಹುರ್ಕೋಕದೇನಿ. ಚಲೋದಂಗೆ ಎಣ್ಣೆಗೆ ಹುರ್ಕೋಬೇಕು ಹೆಸರು ಬೇಳೆನು. ಈಗ ಒಂದು ಮಸಾಲೆ ಖಾರ ಹಾಕ್ಕೊಲಿಕ್ಕತ್ತೇನೆ. ರುಚಿಗೆ ತಕ್ಕಂತೆ 1-2-3 ಸ್ಪೂನ ಉಪ್ಪಿಟ್ಟು ಸ್ಪೂನ್ಲೆ ಹುರಿದ ಕ್ಯಾಬೇಜ್ ಹಾಕ್ಕೊಲಿಕ್ಕತ್ತೇನೆ. ನೀವು ನೀರು ಹಾಕಿ ಸೀಟಿ ಹೊಡ್ಸ್ಕೊಲಿಲ್ಲ ಅಂದರೂ ನಡೀತದೆ ರೀ. 1 ಸೀಟಿ ಹೊಡ್ಸ್ಕೋಬೇಕು. ಅದನ್ನು ನಿಧಾನ ಹೊಡ್ಸ್ಕೋಬೇಕು. ಮುಂದೆ ನಿಂತ ಸ್ವಲ್ಪ ನೀರು ಹಾಕೋತಂದ್ರೆ 1-2 ಸೀಟಿ ಹಾಕ್ಕೋಬೇಕು. ಎಲ್ಲ ಇತ್ತು. ದೊಡ್ಡ ಕುಕ್ಕರ್ ಒಳಗೆ ಪಾತ್ರೆಯಾಗ ಒಗ್ಗರಣೆ ಹಾಕಿ ನೀರು ಹಾಕ್ಕೊಳ್ದನ ಸೀಟಿ ಹೊಡ್ಸ್ಕೋಬೇಕು. ಕುಕ್ಕರ್ದಾಗ ನೀರು ಹಾಕೋದು, ಪಾತ್ರೆಯಾಗ ಹಾಕೋದಿಲ್ಲ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೆ. ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಕೊಂಡೇನಿ. ಸ್ವಲ್ಪ 2 ಸ್ಪೂನ್ ನೀರು ಹಾಕ್ಕೊಂಡೇನಿ. ಯಾಕಂದ್ರೆ ಹೊತ್ತಂತ ಹೇಳಿ 1-2 ಸೀಟಿ ಮಾಡ್ಕೊಂಡೇನಿ. ಇದು ನೀರು ಹಾಕಲಿಲ್ಲ ಅಂದ್ರೆ ಒಂದು ಸೀಟಿ ಮಾಡ್ಕೊಳ್ಳೋದು. ಇದು ನೋಡ್ರಿ, ಇದು ರುಬ್ಬಿದ್ದ ಸ್ವಲ್ಪ ಒಗ್ಗರಣೆ ಹಾಕ್ಕೋತೀನಿ. ಹಾಕ್ಕೊಲಿಲ್ಲ ಅಂದರೂ ನಡೀತದೆ. ಅದ್ರ ಸ್ವಲ್ಪ ಒಗ್ಗರಣೆ ಹಾಕ್ಕೊಲಿಕ್ಕತ್ತೀನಿ. ಜೀರಿಗೆ, ಎಣ್ಣೆ 1 ಸ್ಪೂನ್ ಹಾಕ್ಕೊಂಡೇನಿ. ಜೀರಿಗೆ, ಸಾಸಿವೆ, ಸ್ವಲ್ಪ ಹಿಂಗ, ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೇನಿ. ಒಂದು ಹೆಸರು ಕರಿಬೇವು ಹಾಕ್ಕೊಂಡೇನಿ. ಹಸಿದು ಹಾಕಿ ರುಬ್ಬಿರು ನಡೀತದೆ. ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡೇನಿ. ನೋಡಿ ಅದ್ರಾಗ ಕಲಿಸ್ಕೊತೀನಿ. ನೀರು ಅದೇನೂ ಹಾಕಿಲ್ಲ. ಚಟ್ನಿ ಒಳಗೆ ಹಸಿ ಟೊಮೆಟೊದ ಹುರ್ಕೊಂಡಿಲ್ಲ. ಒಂದು ಸೀಟಿ ಆಯಿತು. ಕ್ಯಾಬೇಜ್ ಪಲ್ಯದ. ಈಗ ಜೋಳದ ರೊಟ್ಟಿ ಮಾಡ್ಕೊತೀನಿ. ಮೆಕ್ಕೆಜೋಳದ ರೊಟ್ಟಿದು ಹಳದಿ ಕಲರ್ ಆಗ್ತಾವೆ, ಯೆಲ್ಲೋ ಕಲರ್ ಆಗ್ತದೆ. ಬರೀ ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಮಾಡೋಕ್ಕಿಂತನೂ ಮೆಕ್ಕೆಜೋಳ ರೊಟ್ಟಿನೂ ಚಲೋ ಆಗ್ತವೆ. ತಿನ್ಲಿಕ್ಕೆ ರುಚಿ ಆಗ್ತದೆ. ಚಲೋ ಹಂಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ಒಮ್ಮೆ ನೀರು ಹಾಕ್ಕೋಬಾರ್ದು. ಎಷ್ಟು ನಾದ್ಕೋತೈತೆ ರೊಟ್ಟಿ ಮೆತ್ತಗೂ ಆಗ್ತಾವೆ, ಬಡಿಲಿಕ್ಕೂ ಚಲೋ ಬರ್ತೈತಿ, ತಿನ್ಲಿಕ್ಕೂ ರುಚಿ ಆಗ್ತಾವೆ. ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ನಾದ್ಕೋಬೇಕು. ಆಮೇಲೆ ನೀರು ಹಾಕ್ಕೊಂಡು ಮೆತ್ತಗೆ ನಾದ್ಕೋಬೇಕು. ಒಮ್ಮೆ ನೀರು ಹಾಕ್ಕೋಬಾರ್ದು.
ರೊಟ್ಟಿ ಮಾಡೋದಂದ್ರೆ ನಾದೋದ್ರೊಳಗೆ ಇರ್ತದೆ. ಎಷ್ಟು ಹದ ಮಾಡ್ಕೋತೈತಿ ಅಷ್ಟು ರೊಟ್ಟಿ ಚಲೋ ಬರ್ತಾವೆ. ಮೊದಲು ಗಟ್ಟಿ ನಾದ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ಚಲೋ ಹೋದಂಗೆ ಹದ ಮಾಡ್ಕೋಬೇಕು ಅದು ಹಿಟ್ಟು. ನೋಡಿರಿ ಮತ್ತೊಂದು ಸ್ವಲ್ಪ ತೊಗೊಂಡು ನಾದ್ಕೊಲಿಕ್ಕತ್ತೀನಿ. ಉಳ್ಳಿನೂ ನಿಮಗೆ ಎಷ್ಟು ಬೇಕಷ್ಟು ಉಳ್ಳಿ ಹಿಡ್ಕೊಬೋದು, ದೊಡ್ಡ ಸಣ್ಣ ಮಾಡ್ಕೋಬೋದು, ದಿಪ್ಪ ತಿಳುವ. ನಾನು ಮೀಡಿಯಮ್ ಸೈಜ್ ಮಾಡ್ಕೊಲಿಕ್ಕತ್ತೇನೆ. ಆ ಕಡೆ ತೆವೆ ಕಾಯ್ಲಿಕ್ಕೆ ಇಟ್ಟೇನಿ. ತಿನ್ಲಿಕ್ಕಂತೂ ಮೆಕ್ಕೆಜೋಳ ರೊಟ್ಟಿ ಭಾಳ ಚಲೋ ಆಗ್ತಾವೆ. ಭಾಳ ನಾವು ಹಿಟ್ಟು ಹಚ್ಚಂಗಿಲ್ಲ, ಸ್ವಲ್ಪ ಸ್ವಲ್ಪ ಹಚ್ಚಿ ಬಿಡ್ಕೋಬೇಕು. ಯಾಕಂದ್ರೆ ಭಾಳ ಹಿಟ್ಟು ಹಚ್ಚಿದ್ರೆ ಬಾಯಾಗ ಹಿಟ್ಟು ಹತ್ತವ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಒರೆಸ್ಕೋಬೇಕು. ಮತ್ತು ಅರ್ಬಿಲಿ ಬಟ್ಟೆಲಿ ಕಾಟನ್ ಬಟ್ಟೆಲಿ ಒರೆಸ್ಕೋಬೇಕು. ಅಂದ್ರೆ ಅಂಟ್ಕೋತಾವಂತೇಳಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಒರೆಸ್ಕೋತೇನೆ. ಈಗ ನೋಡೋದು ಸ್ವಲ್ಪ ಹಾಕಿದ್ನಿಂದ ರೊಟ್ಟಿ ಹಾಕಿದ್ನಿ, ನೀರು ಹಚ್ಕೋಬೇಕು. ಎಲ್ಲ ಕಡೆ ಹಚ್ಕೋಬೇಕು ನೀರು. ಎಣ್ಣೆ ಹಚ್ಚೋದಂದ್ರೆ ತೆವೇಕು ಅಂಟ್ಕೊಳ್ಳಂಗಿಲ್ಲ, ಬೇಗ ಎದ್ದು ಬರ್ತಾವೆ. ಮಾಡುವಾಗ ಒಂದು ಸಲ ಹಚ್ಕೊಂಡ್ರೆ ಸಾಕು. ನೋಡಿರಿ ಎಷ್ಟು ಚಲೋ ಉಬ್ಬಿ ಬಂದನು. ಓ